ಗೋಷ್ಠಿಯ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ಗಣತಿಯನ್ನು ಕಳೆದ 22ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ. ನಗರದವರು ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು ಹಾಗೂ ಬಳ್ಳಾರಿ ಜಿಲ್ಲೆಯ ಶಿರಗೊಪ್ಪ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೇರಳವಾಗಿದೆ. ಬಹಳ ಹಿಂದಿನಿಂದ ನಮ್ಮಲ್ಲಿ ಅನೇಕ ಉಪಪಂಗಡಗಳಿವೆ. ಅದರಲ್ಲಿ ಮುಖ್ಯವಾಗಿ 14 ಉಪಪಂಗಡಗಳನ್ನು ನಾವು ಗಮನಿಸಬಹುದು. ಗಾಣಿಗ ಜನಾಂಗವು ಹಿಂದಿನಿಂದ ಎಣ್ಣೆ ತೆಗೆಯೋದ್ರ ಮೂಲಕ ಒಂದು ಕುಲ ಕಸಬನ್ನು ಮಾಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಈ ಒಂದು ಜಾತಿ ಅಳಿಯ ಸಮಾಜದಲ್ಲಿ ಗಾಣಿಗ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಒಂದು ಪ್ರಶ್ನಾವಳಿ ಬಂದಿದೆಯಲ್ಲ, ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಗೆ ಜಾತಿ ಕಾಲಂನಲ್ಲಿ ಗಾಣಿಗ ಸಂಕೇತ ಸಂಖ್ಯೆ 363 ಅಂತ ನಮೂದಿಸಬೇಕು. ತಮಗೆ ಸೇರಿದ ಉಪಪಂಗಡಗಳ ಕಾಲಮಾದ 10ನೇ ಕಾಲಂನಲ್ಲಿ ನಮೂದಿಸಬೇಕು. ಅಂದರೆ ಉಪಜಾತಿಗಳು ಯಾವಪ್ಪ ಅಂದರೆ ಶಿವಜ್ಯೋತಿ ಪಣ ಗಾಣಿಗ, ಜ್ಯೋತಿನಗರ ವೈಶ್ಯ, ಜ್ಯೋತಿನಗರ, ಜ್ಯೋತಿಪಣ ಗಾಣಿಗ, ದೇವಗಾಣಿಗ ಹಾಗೂ ಒಣಕತ್ತು ಗಾಣಿಗ, ಗಾಂಡ, ಸೋಮಕ್ಷತ್ರಿಯ, ಒಣಿಯ, ಪಟಾಳಿ ಮತ್ತು ವಾಣಿ ವೈಶ್ಯ, ಸಫಲಿಗ ಕಂಡುಬರುತ್ತವೆ. ಯಾವುದೇ ಕಾರಣಕ್ಕೂ ಜಾತಿ ಸಂಕೇತದೊಂದಿಗೆ ಉಪಜಾತಿಯನ್ನು ನೋಂದಾಯಿಸಬೇಕು ಅಂತ ಈ ಮೂಲಕ ಸಮಸ್ತ ಗಾಣಿಗ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾಕೆಂದ್ರೆ ಉಪಜಾತಿ ನಮೂದು ಮಾಡೋದ್ರಿಂದ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ. ಇಲ್ಲಿ ಕೆಲವೊಂದು ಅವಘಡಗಳು ಆಗ್ತಾ ಇದೆ. ಬೇರೆಯವರು ಬೇರೆ ಸಬ್ಸೆಕ್ಟ್ನಲ್ಲಿರುವಂಥ ಗಾಣಿಗರು ಸಹ ಗಾಣಿಗರಲ್ಲ, ಬೇರೆ ಅನ್ಯ ಜನಾಂಗದವರು ನಮ್ಮ 2A ಮೀಸಲಾತಿಯನ್ನು ಕದಿಬೇಕಂತ ಹೇಳಿ ಗಾಣಿಗ ಅಂತ ಬರೆಸಿಕೊಂಡಿದ್ದಾರೆ. ಹಾಗಾಗಿ ನಾವು ಉಪಜಾತಿಗಳನ್ನ ಬರೆಸಿದಾಗ ಮುಂದಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಕೇಳಬಹುದು. ನಾವು ಸರಿಸುಮಾರು 16 ಜಿಲ್ಲೆಯಲ್ಲಿ ಮಾತ್ರ ನಾವು ವಾಸ ಇದ್ದೇವೆ. ಬೇರೆ ಭಾಗದ ಜನರು ಈ ಒಂದು 2A ಅನ್ನು ಮಿಸ್ಯೂಸ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡು ಪತ್ರಿಕಾಗೋಷ್ಠಿಗಳನ್ನು ಕರೆದಿದ್ದಾರೆ ಮತ್ತು ಕರಪತ್ರಗಳನ್ನು ಹೊರಡಿಸಿದ್ದಾರೆ. ಜಾತಿ ಪತ್ರವನ್ನು ಕೊಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ನೀಡಬಾರದು. ತಮ್ಮ ಸರಿಯಾದ ಜಾತಿ ಮತ್ತು ಉಪಪಂಗಡಗಳನ್ನು ಕಡ್ಡಾಯವಾಗಿ ಬರೆಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ. ಆಧಾರ್ ಜೋಡಣೆಯಾಗಿರುವ ಮೊಬೈಲ್ ನಂಬರು, ಮತದಾರ ಗುರುತಿನ ಚೀಟಿ, ವಿಕಲಚೇತನರ UID ಕಾರ್ಡು, ಮನೆಗೆ ಬಂದಾಗ ಸದಸ್ಯರು ಸಮೀಕ್ಷೆ ಮಾಡಲಿಕ್ಕೆ, ಒಂದು ವೇಳೆ ಸದಸ್ಯರು ಮನೆಯಲ್ಲಿ ಇಲ್ಲದೆ ಹೋದರೆ ಕುಟುಂಬದ ಇನ್ನೊಬ್ಬ ಸದಸ್ಯರು OTP ಪಡೆದು ನಾವು ನಮೂದಿಸಬೇಕು. ಗಣತಿ ಮಾಡ್ತಾ ಇದೆ. ನಮ್ಮ ಗಾಣಿಗ ಸಮುದಾಯದ ಏನು ಬೆಂಗಳೂರು ಪ್ರಾಂತ್ಯ ಅಂದರೆ ಅಪ್ ಟು ಚಾಮರಾಜನಗರದಿಂದ ಬಳ್ಳಾರಿವರೆಗೂ ಸಹ ಎಲ್ಲ ನಮ್ಮ ಜನಾಂಗದ ಎಲ್ಲ ಪಂಗಡಗಳು ಸಹ ಅವರವರ ಉಪಜಾತಿಯನ್ನು ನಡೆಸಬೇಕು. ಅಲ್ಲಿನ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು, ಯುವ ಮಿತ್ರರು, ಯುವ ಮಿತ್ರಿಯರು ಸಹ ಏನು ಜನಗಳಿಗೆ ಗೊತ್ತಿರೋದವರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿ ಅವರಿಗೆ ಎಲ್ಲ ಏನು ನಮ್ಮ ಜಾತಿ ಗಾಳಿಗ ಉಪಜಾತಿ ಶಿವಜ್ಯೋತಿ ಪಡ ಆಗಿರ್ಬೋದು,
ಇವಾಗ ಇಲ್ಲಿ ನಾವು ಈ ಪತ್ರಿಕೆಯಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಜ್ಯೋತಿನಾರಾಯಣ ವೈಶ್ಯ ಅವರವರ ಪ್ರಾಂತ್ಯ ಕೋಲಾರ ಕಡೆ ವ್ಯಕ್ತಿಗಳು ಇಲ್ಲ. ಆ ದೃಷ್ಟಿಕೋನದಿಂದ ವ್ಯಕ್ತಿ ನಮ್ಮ ಜ್ಯೋತಿಪಣ ಗಾಣಿಗ ಸಮಾಜದ ಏನು 14 ಜಿಲ್ಲೆಯಲ್ಲಿ ಅವರೆಲ್ಲ ಎಲ್ಲರೂ ಉಪಪಂಗಡವನ್ನು ಜ್ಯೋತಿಪಣ ಶಿವಜ್ಯೋತಿಪಣ ಅಂತ ಬರೆಸಲೇಬೇಕು. ಇಲ್ಲಾಂದರೆ ಈಗಾಗಲೇ ಕೆಲವು ಜಾತಿಗಳು ಡೆಲ್ಲಿವರೆಗೂ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾವ್ರೆ. ಅಂಥ ಹೋರಾಟ ಪರಿಸ್ಥಿತಿ ನಮ್ಮಲ್ಲಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಸಮಾಜಕ್ಕೆ ಬರುವಂಥ ಸರ್ಕಾರ ಸವಲತ್ತು ಸಿಗಲ್ಲ. ಅವಾಗ ಹೋರಾಟ ಮಾಡೋಕ್ಕಾಗಲ್ಲ. ಆ ಶಕ್ತಿ ನಮ್ಮ ಉಪಪಂಗಡಗಳಲ್ಲಿ ಇಲ್ಲ. ಅದರಿಂದ ದಯವಿಟ್ಟು ಮನವಿ ಮಾಡ್ಕೊತೀವಿ. ಹಳ್ಳಿ ನಗರ ಎಲ್ಲ ಕಡೆಯೂ ನಮ್ಮ ವಿದ್ಯಾವಂತ ಎಲ್ಲ ಬಂಧುಗಳು ಅವಿದ್ಯಾವಂತರಿಗೆ ಅರಿವು ಮೂಡಿಸಿ ಉಪಪಂಗಡವಾದ ಶಿವಜ್ಯೋತಿಪಣ ಅಂತ ಬರೆಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಸರು ಅನಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಜ್ಯೋತಿಪಣ ಸಂಘದ ಸದಸ್ಯ.